ನಮಸ್ಕಾರ ಸ್ನೇಹಿತರೆ, ಐಪಿಎಲ್ ನ 10 ತಂಡಗಳ ಹೊಸ ಸ್ಕ್ವಾಡ್ ಘೋಷಣೆ. ಅಪಾಯಕಾರಿಯಾಗಿ ಕಾಣಿಸುತ್ತಿವೆ ಈ 3 ತಂಡಗಳು. 4 ತಂಡಗಳಿಗೆ ಬಂದರು ನೋಡಿ ಹೊಸ ನಾಯಕ. ಮತ್ತು ಈ ಬಾರಿಯ ಐಪಿಎಲ್ ನಲ್ಲಿ ಯಾವ ತಂಡ ತುಂಬಾ ಬಲಿಷ್ಠವಾಗಿದೆ, ಇದರ ಬಗೆಗಿನ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಬಂಧುಗಳೇ. ಹೌದು ಸ್ನೇಹಿತರೆ, ಇದೀಗ ಐಪಿಎಲ್ ನ ಆಕ್ಷನ್ ಸಂಪೂರ್ಣವಾಗಿ ಮುಗಿದಿದೆ ಮತ್ತು ಯಾವ ಟೀಮ್ ಹೇಗಿದೆ ಅಂತ ನೋಡುವುದಾದರೆ ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ರಚಿನ್ ರವೀಂದ್ರರವರನ್ನ ಖರೀದಿ ಮಾಡಿದೆ. ಇವರನ್ನ ಬಿಟ್ಟರೆ ಯಾವ ದೊಡ್ಡ ಹೆಸರು ಕೂಡ ತಂಡದಲ್ಲಿ ಇಲ್ಲ. ಇನ್ನು ಸ್ಕ್ವಾಡ್ ನೋಡುವುದಾದರೆ ಧೋನಿ, ಜಡೇಜಾ, ಡೆವಾನ್ ಕಾನ್ವೆ, ರುತುರಾಜ್ ಗಾಯಕ್ವಾಡ್, ಶಿವಮ್ ದುಬೆ ಇವರೆಲ್ಲ ಮೊದಲಿನಿಂದಲೂ ತಂಡದಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಆರ್ಸಿಬಿ ತಂಡದ ಬಗ್ಗೆ ಮಾತನಾಡ್ತಾ ಬರುವುದಾದರೆ ಇಲ್ಲಿ ಅಲ್ಜಾರಿ ಜೋಸೆಫ್, ಯಶ್ ದಯಾಳ್, ಲಾಕಿ ಫರ್ಗ್ಯೂಸನ್ ಅವರನ್ನ ಆರ್ಸಿಬಿ ತಂಡವು ಈ ಬಾರಿ ಖರೀದಿ ಮಾಡಿದೆ ಸ್ನೇಹಿತರೆ. ಇವರನ್ನ ಬಿಟ್ಟು ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಫಾಫ್ ಡುಪ್ಲೆಸಿಸ್ ರವರು ಮೊದಲಿನಿಂದಲೂ ತಂಡದಲ್ಲಿ ರಿಟೇನ್ ಆಗಿದ್ದಾರೆ. ಇನ್ನು ಎಸ್ಆರ್ಎಸ್ ತಂಡದ ವಿಚಾರವಾಗಿ ನೋಡ್ತಾ ಬರುವುದಾದರೆ ಎಸ್ಆರ್ಎಸ್ ತಂಡವು ಫ್ಯಾಟ್ ಕಮಿನ್ಸ್ ರವರನ್ನ ಖರೀದಿ ಮಾಡಿದೆ. ಈ ಮೂಲಕ ಫ್ಯಾಟ್ ಕಮಿನ್ಸ್ ರವರು ಎಸ್ಆರ್ಎಸ್ ತಂಡಕ್ಕೆ ಹೊಸ ಕ್ಯಾಪ್ಟನ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇವರನ್ನ ಬಿಟ್ಟರೆ ರಾಹುಲ್ ಟ್ರಿಪಾಟ್, ಆಡಮ್ ಮಾರ್ಕ್ರಮ್ ರವರು ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಗುಜರಾತ್ ಟೈಟನ್ಸ್ ತಂಡದ ಬಗ್ಗೆ ಮಾತನಾಡ್ತಾ ಬರುವುದಾದರೆ ಜಿಟಿ ತಂಡಕ್ಕೆ ಈಗ ಗಿಲ್ ರವರು ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಗುಜರಾತ್ ಬಳಿ ರಶೀದ್ ಖಾನ್, ಮೊಹಮ್ಮದ್ ಶಮಿ, ಸಹಾ ಮತ್ತು ಡೇವಿಡ್ ಮಿಲ್ಲರ್ ಇದ್ದಾರೆ ಸ್ನೇಹಿತರೆ. ಇನ್ನು ಕೆಕೆಆರ್ ಬಗ್ಗೆ ನೋಡಿದ್ರೆ ಇಲ್ಲಿ ಕೆಕೆಆರ್ ತಂಡವು ಮಿಚೆಲ್ ಸ್ಟಾರ್ಕ್ ರವರನ್ನ ಖರೀದಿ ಮಾಡಿದೆ. ಇವರು ಈ ಬಾರಿಯ ಐಪಿಎಲ್ ನ ಅತಿ ದುಬಾರಿ ಆಟಗಾರ. ಕೆಕೆಆರ್ ತಂಡವನ್ನ ಶ್ರೇಯಸ್ ಅಯ್ಯರ್ ಅವರು ಮುನ್ನಡೆಸಲಿದ್ದಾರೆ. ಇನ್ನು ಡೆಲ್ಲಿ ತಂಡವನ್ನ ನೋಡುತ್ತಾ ಬರುವುದಾದ್ರೆ ಇವರಲ್ಲಿ ರಿಷಬ್ ಪಂತ್, ಡೇವಿಡ್ ವಾರ್ನರ್, ಮಾರ್ಚ್ ರವರು ಇದ್ದಾರೆ. ರಿಷಬ್ ಪಂತ್ ರವರು ಡೆಲ್ಲಿ ತಂಡವನ್ನ ಮುನ್ನಡೆಸಲಿದ್ದಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡದ ಬಗ್ಗೆ ಮಾತನಾಡ್ತಾ ಬರುವುದಾದ್ರೆ ಇವರಲ್ಲಿ ಸಂಜು ಸ್ಯಾಮ್ಸನ್, ಜಾಸ್ ಬಟ್ಲರ್, ಯಶಸ್ವಿ ಜೈಸ್ವಾಲ್ ರಂತಹ ದಿಗ್ಗಜ ಆಟಗಾರರಿದ್ದಾರೆ. ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಬಗ್ಗೆ ಮಾತನಾಡ್ತಾ ಬರುವುದಾದರೆ ರಾಹುಲ್ ಅವರು ಎಲ್ಎಸ್ಜಿ ತಂಡವನ್ನ ನಾಯಕನಾಗಿ ಮುನ್ನಡೆಸಲಿದ್ದಾರೆ. ತಂಡದಲ್ಲಿ ಪುರಾನ್, ಸ್ಟೋಯಿನಿಸ್, ಕ್ವಿಂಟಾನ್ ಡಿಕಾಕ್, ಡೇವಿಡ್ ವಿಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡವನ್ನ ಧವನ್ ರವರು ಮುನ್ನಡೆಸಲಿದ್ದಾರೆ ಬಂಧುಗಳೇ. ತಂಡದಲ್ಲಿ ಜಾನಿ ಬೇರ್ಸ್ಟೋ, ರಬಾಡ, ಅಶ್ದೀಪ್ ಸಿಂಗ್, ಲಿಯಾಮ್ ಲಿವಿಂಗ್ಸ್ಟನ್, ಹರ್ಷದ್ ಪಟೇಲ್ ರವರು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಮತ್ತು ಮುಂಬೈ ತಂಡದ ಬಗ್ಗೆ ನೋಡ್ತಾ ಬರುವುದಾದರೆ ಮುಂಬೈ ತಂಡವನ್ನ ಇದೀಗ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿ ಮುನ್ನಡೆಸಲಿದ್ದಾರೆ ಬಂಧುಗಳೇ. ತಂಡದಲ್ಲಿ ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್, ಜಸ್ಪ್ರೀತ್ ಬುಮ್ರಾ, ರೋಹಿತ್ ಶರ್ಮಾ, ಅರ್ಜುನ್ ತೆಂಡೂಲ್ಕರ್ ಅವರು ಸ್ಥಾನ ಪಡೆದುಕೊಂಡಿದ್ದಾರೆ. ಈ ಎಲ್ಲ 10 ತಂಡಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಬಹಳ ಬಲಿಷ್ಠವಾದ ತಂಡವಾಗಿ ಗುರುತಿಸಿಕೊಳ್ಳಲಿದೆ. ಈ ಮೂಲಕ ಈ ಬಾರಿಯ ಕಪ್ ಅನ್ನ ಮುಂಬೈ ತಂಡ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿವೆ. ಬಂಧುಗಳು, ನಿಮ್ಗೆ ಅನಿಸುತ್ತೆ ಈ ಬಾರಿಯ ಐಪಿಎಲ್ ಕಪ್ ಅನ್ನ ಯಾರು ಗೆಲ್ಲಬಹುದು ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.